ಎಲ್ಲ ಕೂಡ ನನ್ನ ಹತ್ರ ಸತ್ಯ ಮಾಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ ಅಂತ. ಇವತ್ತು ಕೂಡ ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಶಿಕ್ಷೆಗೆ ಗೌರವ ಕೊಡಬೇಕು, ಅದು ಬೇರೆ ವಿಚಾರ. ಆದರೆ ನನಗಂತೂ ಅವರು ತಪ್ಪು ಮಾಡಿಲ್ಲ. ಮೇಲ್ಮನೆಗೆ ಅವಕಾಶ ಇದೆ, ಇನ್ನು 30 ದಿನ ಅವಕಾಶ ಇದೆ, ಅವರು ಮಾಡ್ತಾರೆ. ನಾನು ಆ ಕುಟುಂಬದ ಜೊತೆ, ನಮ್ಮ ಪಕ್ಷದ ಶಾಸಕರ ಜೊತೆ ನಾನು ಮಾನಸಿಕವಾಗಿ ಎಲ್ಲ ಥರದ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೇವೆ. ಸೊ ಅದರಿಂದ ಯಾರು ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದು, ಯಾರು ಧೈರ್ಯ ಕಳ್ಕೊಳ್ಳೋದು ಬೇಡ. ನ್ಯಾಯಾಲಯಕ್ಕೆ ಯಾವುದಾದ್ರು ನ್ಯಾಯಕ್ಕೆ ಸತ್ಯ ಸಿಕ್ಕೇ ಸಿಗ್ತದೆ. ನನಗೇನಾಯಿತು, ನಾನು ಬೇಕಾದಷ್ಟು ತೊಂದರೆ ನನಗೂ ಸಂಚಿನ ಮೇಲೆ ಅನುಭವಿಸಿದೆ. ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ತು ಇಡಿ ಕೇಸ್ನಲ್ಲಿ. ಹಂಗೆ ಮೇಲ್ಮನೆ ಕೋರ್ಟ್ಗಳಿದೆ, ಮೇಲ್ಮನೆ ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಸರ್, ಒಳಸಂಚು ಅಂತ ಅಂದ್ರೆ ಯಾರ ಕೈವಾಡಗಳಿರ್ಬೋದು? ಎಲ್ಲ ಟೈಮ್ ಬಂದು ಹೇಳ್ತೀನಿ. ಸಿಬಿಐಗೆ ಹಾಕೋಂಥ ಸಂದರ್ಭ ಏನಿತ್ತು, ಸಿಬಿಐ ಕೊಡುವಂಥ ಸಂದರ್ಭ ಏನಿತ್ತು, ಸಿಬಿಐ ಕೊಡಿಸ್ತೀನಿ ಅಂತ ಹೇಳುವಂಥ ಸಂದರ್ಭ ಇತ್ತು. ಈಗ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರಲ್ಲ, ನಾನು ಆವತ್ತೇ ಹೇಳಿದ್ದೆ ಅಂತ. ಮುಂಚಿತವಾಗಿ ಹೆಂಗೆ ಮಾಡೋದಿತ್ತು. ಸೊ ರಾಜಕೀಯವಾಗಿ ಅವನ ಶಕ್ತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಶಕ್ತಿಯಾಗಿ ಬೆಳೀತಾರೆ ಅಂಥೇಳಿ BJP-ಯವ್ರು ಮಾಡಿದಂಥ ಒಳಸಂಚಿಗೆ ಇವತ್ತು ಪಾಪ ಆತನಿಗೆ ತೊಂದರೆ ಆಗಿದೆ. ಇರಲಿ, ಆತ ಧೈರ್ಯ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ. ಇದು ರಾಜಕಾರಣದಲ್ಲಿ ಇವೆಲ್ಲ ಹೋರಾಟ ಮಾಡಲೇಬೇಕು, ಹೋರಾಟ ಮಾಡ್ತಾರೆ.